ಯೋ ಗೈಸ್, ಮೂವಿ ಮಾಯಾಲೋಕಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಪ್ರತಿಯೊಬ್ಬರಿಗೂ ಕೂಡ ಶಾಂತವಾಗಿ ಇರುವ ಕಾಡಿನಲ್ಲಿ ಸುತ್ತಾಡೋದು, ಅಲೆದಾಡೋದು, ಅಡ್ವೆಂಚರಿಂಗ್ ಅನ್ನ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ ಅಲ್ವಾ? ಬಟ್ ಆದ್ರೆ ಅದೇ ಸ್ವರ್ಗಕ್ಕೆ ಸಮಾನವಾಗಿರ್ತಾ ಇರುವ ಪ್ರಕೃತಿಯಲ್ಲಿ ನಮ್ಮ ಕನಸಿಗೂ ಮೀರಿದ ಭಯಾನಕ ಅಂಶಗಳು ಅಡಗಿರ್ತಾ ಇದೆ ಅಲ್ವಾ? ಸೊ ಇವತ್ತಿನ ನಮ್ಮ ಮೂವಿಯಲ್ಲಿ ಅಂತಹ ಮರ್ಮವಾದ ಅಂಶವನ್ನೇ ನಾವು ನೋಡ್ತಾ ಇದ್ದೀವಿ. ನಮ್ಮ ಕಥೆಯಲ್ಲಿ ಬರುವ 4 ಜನರು ಅಡ್ವೆಂಚರಿಂಗ್ ಅನ್ನ ಮಾಡೋದಿಕ್ಕಾಗಿ ಒಂದು ದಟ್ಟ ಕಾಡಿನ ಒಳಗಡೆಗೆನೆ ಬರ್ತಾರೆ. ಬಟ್ ಆದ್ರೆ ಅವರು ಆ ದಟ್ಟವಾದ ಕಾಡಿನ ಒಳಗಡೆ ನೋಡೋದು ಪ್ರಕೃತಿಯ ಮತ್ತೊಂದು ರೂಪವಾಗಿರ್ತಾ ಇರೋ ಉಗ್ರ ಅವತಾರವನ್ನ. ಅಂತದ್ದು ಆ ಕಾಡಿನಲ್ಲಿ ಏನ್ ತಾನೇ ನಡೆದಿರೋದಿಕ್ಕೆ ಸಾಧ್ಯ ಅನ್ನೋದನ್ನೇ ಇವತ್ತು ನೋಡೋದಿಕ್ಕೆ ಹೋಗ್ತಾ ಇದ್ದೀವಿ. ಬಹುಶಃ ಈ ವಿಡಿಯೋವನ್ನ ನೋಡಿದ ನಂತರ ನೀವು ಅಡ್ವೆಂಚರಿಂಗ್ ಗೆ ಹೋಗ್ಬೇಕು ಅಂದ್ರೆ ಖಂಡಿತ ಭಯವನ್ನ ಪಟ್ಟೆ ಪಡ್ತೀರಾ. ಅಷ್ಟೊಂದು ಮಸ್ತ್ ಆಗಿರ್ತಾ ಇದೆ ಇವತ್ತಿನ ನಮ್ಮ ವಿಡಿಯೋ. ಅಂಡ್ ಆ ಮೂವಿ ಬೇರೆ ಯಾವುದುವೇ ಅಲ್ಲ, 2024 ನಲ್ಲಿ ರಿಲೀಸ್ ಆಗಿರ್ತಾ ಇರುವ ದ ರಿವರ್ ಆಫ್ ಬ್ಲಡ್. ಸರಿ, ವಿಡಿಯೋಗೆ ಹೋಗೋದಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಅದ್ಭುತವಾದ ಮೂವಿಗಳು ನಿಮಗಾಗಿ ಬರ್ತಾನೆ ಇರುತ್ತೆ. ಸರಿ ಓಕೆ, ಇನ್ನು ತಡವನ್ನ ಮಾಡೋದು ಬೇಡ, ಇವತ್ತಿನ ಮೂವಿಯ ಮಾಯಾಲೋಕಕ್ಕೆ ಡೈರೆಕ್ಟ್ ಆಗಿ ಬಂದು ಬಿಡೋಣ. ನಮ್ಮ ಇವತ್ತಿನ ಸ್ಟೋರಿಯ ಓಪನಿಂಗ್ ನಲ್ಲಿ ಕೆಲವೊಂದಷ್ಟು ವರ್ಕರ್ಗಳು ಕಾಡಿನಲ್ಲಿ ಇರ್ತಾ ಇರುವ ಮರಗಳನ್ನ ಕಡಿತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ಮರವನ್ನ ಕಡಿತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ವಿಚಿತ್ರ ಘಟನೆಗಳನ್ನ ನೋಡ್ತಾನೆ. ಬಟ್ ಆದ್ರೆ ನಾವು ಮೊದಲು ಕೆಲಸವನ್ನ ಮಾಡ್ಬೇಕು ಅನ್ನೋದಾಗಿ ಹೆಚ್ಚು ಗಮನವನ್ನ ಕೊಡದೆ ಅವನ ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಹೊತ್ತು ಆದ ನಂತರ ಮತ್ತೆ ವಿಚಿತ್ರವಾದ ಘಟನೆಗಳು ಕಾಣಿಸಿಕೊಳ್ತಾ ಇದೆ. ಸರಿ, ಈ ಬಾರಿ ಏನಿರ್ತಾ ಇದೆ ನೋಡಿ ಬಿಡೋಣ ಅನ್ನೋದಾಗಿ ಆ ವಿಚಿತ್ರ ಘಟನೆ ನಡೀತಾ ಇರುವ ಜಾಗಕ್ಕೆ ಬಂದು ನೋಡ್ಬೇಕಾದ್ರೆ ಇವನ ಜೊತೆಯಾಗಿ ಕೆಲಸವನ್ನ ಮಾಡ್ತಾ ಇರುವ ಮತ್ತೊಬ್ಬ ವ್ಯಕ್ತಿಯ ಬಾಡಿ ರುಂಡ ಮುಂಡ ಎರಡುವೆ ಬೇರೆ ಬೇರೆಯಾಗಿ ಬಿದ್ದಿಡ್ತಾ ಇದೆ. ಅಷ್ಟೇ ಅದನ್ನ ನೋಡುವ ವರ್ಕರು ಹೆದರಿ ಗಾಬರಿಯಾಗಿ ಆ ಜಾಗದಿಂದ ಎದ್ನ ಬಿದ್ದು ಅನ್ನೋದಾಗಿ ಓಡಿ ಬರ್ತಾನೆ. ಬಟ್ ಆದ್ರೆ ಆ ರೀತಿ ಓಡಿ ಬರ್ತಾ ಇದ್ರುವೆ ಕೂಡ ಒಂದು ಟ್ರ್ಯಾಪಿನ ಒಳಗಡೆ ಸಿಕ್ಕಿ ಬೀಳ್ತಾನೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ 4 ಜನ ಕಪಲ್ಸ್ ಅನ್ನ ನಮಗೆ ತೋರಿಸ್ತಾರೆ. ಅಂಡ್ ಇದ್ರಲ್ಲಿ ರಿಚ್ ಮತ್ತೆ ಜಾಸ್ಮಿನ್ ಇಬ್ಬರುವೆ ಲವರ್ಸ್, ಹಾಗೇನೆ ಆರ್ಜೆ ಮತ್ತೆ ಮಾಯಾ ಅನ್ನುವ ಇಬ್ಬರುವೆ ಲವರ್ಸ್. ಇದ್ರಲ್ಲಿ ರಿಚ್ ಅನ್ನುವ ಒಂದು ಹುಡುಗ ಇರ್ತಾ ಇದ್ದಾನೆ ಅಲ್ವಾ? ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಅವನ ಹೆಸರು ಹೇಳೋ ಹಾಗೇನೆ ಅವನು ತುಂಬಾನೇ ರಿಚ್ ಆಗಿರ್ತಾ ಇದ್ದಾನೆ. ಅಂದ್ರೆ ಅವನ ಒಂದು ಕಂಪನಿಯನ್ನ ತುಂಬಾನೇ ಹಣಕ್ಕಾಗಿ ಸೇಲ್ ಮಾಡಿರ್ತಾ ಇದ್ದಾನೆ. ಸೊ ತುಂಬಾನೇ ಪ್ರಾಫಿಟ್ ಆಗಿರ್ತಾ ಇರೋದ್ರಿಂದ ಅವನ ಫ್ರೆಂಡ್ ಆಗಿರ್ತಾ ಇರುವ ಎಲ್ಲರನ್ನುವೆ ಕರ್ಕೊಂಡು ಸ್ವಲ್ಪ ದಿನಗಳ ಕಾಲ ಸುತ್ತಾಡೋದಿಕ್ಕಾಗಿ ಎಲ್ಲರನ್ನುವೆ ಕರ್ಕೊಂಡು ಟ್ರೀಟ್ ಕೊಡೋದಿಕ್ಕಾಗಿ ಕರ್ಕೊಂಡು ಬಂದಿರ್ತಾ ಇದ್ದಾನೆ ಈ ರಿಚ್. ಅಡ್ವೆಂಚರಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ? ಕಾಡಿನ ಒಳಗಡೆ ಎಲ್ಲ ಸುತ್ತಾಡಿ ಜಾಲಿಯಾಗಿ ಬರೋಣ ಅನ್ನೋದಾಗಿನ ಎಲ್ಲರುವೆ ಸೂಪರ್ ಆಗಿನೇ ಬಂದಿರ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲರಿಗೂ ಅವರಿಗೆ ಬೇಕಾಗಿರ್ತಾ ಇರುವ ಕೆಲವು ಥಿಂಗ್ಸ್ ಗಳನ್ನ ಪ್ಯಾಕ್ ಮಾಡ್ಕೊಂಡು ಒಂದು ದಟ್ಟವಾದ ಕಾಡಿನ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾರೆ. ಬಟ್ ಆದ್ರೆ ಕಾಡಿನ ಒಳಗಡೆ ಇವ್ರೇನೆ ಹೋಗೋದು ಸೇಫ್ ಅಲ್ಲ ಅಲ್ವಾ? ಇವ್ರ ಜೊತೆ ಯಾರಾದ್ರೂ ಗೈಡ್ ಬೇಕು ಅನ್ನೋದಾಗಿ ಟೋನಿ ಅನ್ನುವ ಒಂದು ಗೈಡ್ ಅನ್ನ ಹೈಯರ್ ಮಾಡಿರ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿ ಟೋನಿ ಅನ್ನುವ ಒಂದು ಗೈಡ್ ಇವ್ರನ್ನ ಪಿಕ್ ಮಾಡೋದಿಕ್ಕಾಗಿನೇ ಬರ್ತಾನೆ. ನಂತರ ಎಲ್ರನ್ನುವೆ ಒಂದು ರಿವರ್ ನ ಹತ್ರಕ್ಕೆ ಕರ್ಕೊಂಡು ಬಂದು ಎಲ್ರಿಗೂ ಕೂಡ ಬೋಟ್ ಅನ್ನ ಹೇಗೆ ಓಡಿಸ್ಬೇಕು ಅನ್ನೋದಾಗಿ ಟ್ರೈನಿಂಗ್ ಅನ್ನ ಕೊಡ್ತಾನೆ. ಯಾಕಂದ್ರೆ ಇವರು ಅಡ್ವೆಂಚರಿಂಗ್ ಅನ್ನ ಮಾಡ್ತಾ ಇರೋದು ನಡ್ಕೊಂಡು ಅಲ್ಲ, ಬದಲಾಗಿ ಬೋಟಿಂಗ್ ನ ಮೂಲಕ ಸುತ್ತಮುತ್ತಲಿನ ಪ್ರಕೃತಿಯನ್ನ ನೋಡೋದಿಕ್ಕಾಗಿ. ನಂತರ ಈ ಟೋನಿ ಅನ್ನುವ ಗೈಡ್ ಎಲ್ರುವೆ ತುಂಬಾನೇ ಕೇರ್ಫುಲ್ ಆಗೇನೆ ಕೇಳಿಸ್ಕೊಳ್ಳಿ, ಬೆಳಿಗ್ಗೆ ಬಂದು ಸಂಜೆ ಅಷ್ಟರಲ್ಲಿ ವಾಪಸ್ ಹೋಗ್ಬಿಟ್ರೆ ಅದನ್ನ ಯಾರುವೆ ಅಡ್ವೆಂಚರಿಂಗ್ ಅಂತ ಕರೆಯೋದೇ ಇಲ್ಲ. ಸೊ ನನ್ನ ಸ್ಪೆಷಾಲಿಟಿ ಏನಂದ್ರೆ ಯಾರೇ ಬಂದ್ರುವೆ ಕನಿಷ್ಠ ಪಕ್ಷ 2 ದಿನಗಳವರೆಗೆ ಅವರನ್ನ ಕರ್ಕೊಂಡು ಈ ಸಂಪೂರ್ಣ ಕಾಡಿನ ಒಳಗಡೆ ಎಲ್ಲ ಅಡ್ವೆಂಚರಿಂಗ್ ಅನ್ನ ಮಾಡಿಸಿಕೊಡ್ತೀನಿ. ಸೊ ಎಲ್ರಿಗೂ ರಿಯಲ್ ಆದ ಎಕ್ಸ್ಪೀರಿಯನ್ಸ್ ಸಿಗ್ಬೇಕು ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಅದಕ್ಕೆ ನಮ್ಮ ಟೀಮ್ ನವ್ರೇ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಪಿಕೊಳ್ತಾರೆ. ನಂತರ ಈ ಟೋನಿ ಎಲ್ರ ಹತ್ರ ಇಂದನವೇ ಅವರವರ ಫೋನ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾನೆ. ಯಾಕಂದ್ರೆ ಅಡ್ವೆಂಚರಿಂಗ್ ಅನ್ನ ಮಾಡ್ಬೇಕಾದ್ರೆ ಫೋನ್ ಅನ್ನ ಯೂಸ್ ಮಾಡಿ ಇರುವ ಕೆಲವು ಸಮಯವನ್ನುವೇ ಹಾಳು ಮಾಡ್ಕೋಬಾರ್ದು ಅಲ್ವಾ? ಸೊ ಎಲ್ರ ಹತ್ರ ಇಂದನವೇ ಫೋನ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಬ್ಯಾಗ್ ನ ಒಳಗಡೆಗೆನೆ ಹಾಕೊಳ್ತಾನೆ. ಆದ್ರೆ ನಮ್ಮ ಟೀಮ್ ನಲ್ಲಿ ಇರ್ತಾ ಇರುವ ಆರ್ಜೆ ಅವನ ಫೋನ್ ಅನ್ನ ಮಾತ್ರ ಕೊಡೋದೇ ಇಲ್ಲ. ನೆಕ್ಸ್ಟ್ ಎಲ್ಲರೂ ಅವರವರ ಬೋಟ್ ಅಲ್ಲಿ ಕೂತ್ಕೊಂಡು ಪ್ರಕೃತಿಯ ಮಡಿಲಿಗೆ ಎಂಟರ್ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಟೋನಿ ಎಲ್ರಿಗೂ ಒಂದು ವಾರ್ನಿಂಗ್ ಅನ್ನ ಕೊಡ್ತಾನೆ. ಈ ಸುಂದರವಾದ ಕಾಡು ಎಷ್ಟೊಂದು ಅದ್ಭುತವಾಗಿ ಕಾಣಿಸುತ್ತೋ ನಿಜಕ್ಕೂ ಅದಕ್ಕಿಂತ ಡಬಲ್ ಭಯಾನಕವಾಗಿ ಇರುತ್ತೆ. ಸೊ ಕೆಲವು ಒಂದು ಅಮಾನುಷವಾದ ಶಕ್ತಿಗಳಿಂದ ನಾವು ತುಂಬಾನೇ ದೂರವಿರ್ಬೇಕು ಅನ್ನೋದಾಗಿ ಒಂದು ವಿಷಯವನ್ನ ಹೇಳ್ತಾನೆ. ಅಲ್ಲದೆ ನನ್ನ ಫಾದರು, ನನ್ನ ಗ್ರ್ಯಾಂಡ್ ಫಾದರು ಎಲ್ಲರುವೆ ನನ್ನ ರೀತಿಯಾಗಿನೇ ಗೈಡ್ ಆಗಿನೇ ಬಂದಿರ್ತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ವಿಷಯ ಏನು ಅಂದ್ರೆ ನನ್ನ ತಾತ ಇದೇ ರೀತಿ ಗೈಡ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಒಂದು ಬಾರಿ ಗೈಡಿಂಗ್ ಬಂದವರು ಹಿಂತಿರುಗಿ ಯಾವತ್ತುವೆ ಬಂದಿರ್ತಾನೆ ಇಲ್ಲ. ಈ ಕಾಡಿಗೆ ಬಂದ ನಂತರ ಅವರು ಏನಾದ್ರು ಅನ್ನೋದು ಯಾರಿಗೂನುವೆ ಗೊತ್ತೇ ಇಲ್ಲ ಅನ್ನೋದಾಗಿ ಒಂದು ವಿಷಯವನ್ನ ಹೇಳಿಕೊಳ್ತಾನೆ ಆ ಗೈಡ್.
ಕೆಲವು ಜನ ಹೇಳೋ ಹಾಗೆ ಈ ಕಾಡಿನಲ್ಲಿ ಆದಿವಾಸಿಗಳು ವಾಸವಿರ್ತಾ ಇದ್ದಾರೆ. ನಮ್ ತಾತನಿಗೆ ಅವರೇ ಏನಾದ್ರೂ ಮಾಡಿರಬಹುದು ಅನ್ನೋದಾಗಿ ಕೂಡ ಹೇಳ್ತಾರೆ. ಬಟ್ ಆದ್ರೆ ನೀವು ಚಿಂತೆ ಮಾಡುವ ಅಗತ್ಯ ಏನುವೇ ಇಲ್ಲ. ಯಾಕಂದ್ರೆ ಆದಿವಾಸಿಗಳು ವಾಸವಿರ್ತಾ ಇರೋದು ಕಾಡಿನ ಮಧ್ಯದಲ್ಲಿ. ಅಂಡ್ ನಾವು ಆ ಜಾಗಕ್ಕೆ ಹೋಗ್ತಾ ಇಲ್ಲ ಅನ್ನೋದಾಗಿ ನಮ್ಮ ಗೈಡ್ ಎಲ್ಲರಿಗೂ ತುಂಬಾನೇ ವಿಷಯಗಳನ್ನ ಹೇಳಿಕೊಡ್ತಾನೆ. ನೆಕ್ಸ್ಟ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ಇಬ್ಬರು ರೈಡರ್ಸ್ ಗಳನ್ನ ತೋರಿಸ್ತಾರೆ. ಅಂಡ್ ಆ ರೈಡರ್ಸ್ ಗಳಿವೆ ಕೂಡ ಇದೇ ಕಾಡಿನ ಕಡೆಗೆನೆ ಬರ್ತಾ ಇದ್ದಾರೆ. ಆಕ್ಚುಯಲ್ ಆಗಿ ಹೇಳ್ಬೇಕು ಅಂದ್ರೆ ಇಬ್ರು ಕೂಡ ಬ್ಲಾಗರ್ಸ್ ಗಳಾಗಿರ್ತಾ ಇದ್ದಾರೆ. ಈ ಬ್ಲಾಗರ್ಸ್ ಗಳಿಗೆ ಹೆಚ್ಚು ವ್ಯೂಸ್, ಲೈಕ್ಸ್, ಶೇರ್ ಗಳೇ ಬೇಕು ಅಲ್ವಾ? ಸೊ ಒಂದು ಜಾಗದಲ್ಲಿ ಇವರ ಬೈಕ್ ಅನ್ನ ನಿಲ್ಲಿಸಿ ನೋಡ್ಬೇಕಾದ್ರೆ ಎದುರುಗಡೆ ಡು ನಾಟ್ ಎಂಟರ್ ಅನ್ನುವ ಒಂದು ಬೋರ್ಡ್ ಅನ್ನ ಹಾಕಿರ್ತಾ ಇದ್ದಾರೆ. ಸೊ ನಾವು ರಿಸ್ಕ್ ಅನ್ನ ತಗೊಂಡು ಫೇಮಸ್ ಆಗ್ಬಿಡೋಣ ಅನ್ನೋದಾಗಿ ಅಲ್ಲಿ ಡೇಂಜರ್ ಅಂತ ಬರ್ದಿರ್ತಾ ಇದ್ರೆ ಕೂಡ ಹುಚ್ಚು ಹೆಚ್ಚಾಗಿ ಇಬ್ಬರು ಬೈಕರ್ಸ್ ಗಳಿವೆ ಆ ಕಾಡಿನ ಒಳಗಡೆಗೆ ಎಂಟರ್ ಆಗ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಇಬ್ಬರಿವೆ ಒಂದೊಂದು ಜಾಗದಲ್ಲಿ ತನ್ನ ಬೈಕ್ ಅನ್ನ ಸ್ಕಿಡ್ ಮಾಡ್ಕೊಂಡು ಬೇರೆ ಬೇರೆ ಜಾಗದಲ್ಲಿ ಬೀಳ್ತಾರೆ. ಅದ್ರಲ್ಲಿ ಒಂದು ಲೇಡಿ ಹೇಗೋ ಮೇಲಕ್ಕೆ ಎದ್ದು ಅವಳ ಬಾಯ್ ಫ್ರೆಂಡ್ ಅನ್ನ ಕೂಗಿ ನೋಡ್ಬೇಕಾದ್ರೆ ಯಾವುದೇ ರೆಸ್ಪಾನ್ಸುವೇ ಬರ್ತಾನೆ ಇಲ್ಲ. ಸೊ ಅವನು ಬಿದ್ದಿರ್ತಾ ಇರುವ ಜಾಗಕ್ಕೆನೆ ಬಂದು ನೋಡ್ಬೇಕಾದ್ರೆ ಅಷ್ಟೇ ಹೆದರಿ ಗಾಬರಿಯಾಗಿ ಬಿಡ್ತಾಳೆ. ಯಾಕಂದ್ರೆ ಅವನ ರುಂಡ ಮುಂಡ ಕೂಡ ಬೇರೆ ಬೇರೆಯಾಗಿ ಬಿದ್ದಿರ್ತಾ ಇದೆ. ಸೊ ತುಂಬಾನೇ ಟೆನ್ಷನ್ ಆಗಿ ಇಲ್ಲಿಂದ ಬದುಕುಳಿದ್ರೆ ಸಾಕು ಅನ್ನೋದಾಗಿ ಆ ಕಾಡಿನಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ದಿರಾ ಆ ಕಾಡಿನ ಒಳಗಡೆಗೆನೆ ಬರ್ತಾಳೆ. ಅಂಡ್ ಅದೇ ರೀತಿಯಾಗಿ ಓಡ್ತಾ ಒಂದು ಗುಹೆಗೆನೆ ಬರ್ಬೇಕಾದ್ರೆ ತುಂಬಾನೇ ಕತ್ತಲೆ ಇರೋದ್ರಿಂದ ಬೆಂಕಿಯನ್ನೆಲ್ಲ ಕೊಚ್ಚಿಸಿ ನೋಡ್ತಾಳೆ. ನಂತರ ಲೈಫ್ ಗೆನೆ ಬಂದು ನೋಡಿ ಗಾಯ್ಸ್, ನಮ್ಮ ಜೊತೆ ತುಂಬಾನೇ ಅಮಾನುಷವಾದ ಘಟನೆಗಳು ನಡೀತಾ ಇದೆ. ಈ ಕಾಡಿನಲ್ಲಿ ತುಂಬಾನೇ ವಿಚಿತ್ರವೆಲ್ಲ ನಡೀತಾ ಇದೆ. ಯಾರಾದ್ರೂ ಇದನ್ನ ನೋಡ್ತಾ ಇದ್ರೆ ನನ್ನನ್ನ ಕಾಪಾಡಿ ಅನ್ನೋದಾಗಿ ಕೇಳ್ಕೊತಾಳೆ. ಅಂಡ್ ಇದೇ ರೀತಿಯಾಗಿ ಇರ್ತಾ ಇರ್ಬೇಕಾದ್ರೆ ಅವಳ ಹಿಂದಗಡೆ ಯಾವುದೋ ಒಂದು ಭಯಂಕರವಾದ ವ್ಯಕ್ತಿ ನಿಂತಿರೋದನ್ನ ತೋರಿಸ್ತಾರೆ. ಬಟ್ ಆದ್ರೆ ಅವಳು ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಅಲ್ಲಿ ಯಾರುವೇ ಕಾಣಿಸೋದೇ ಇಲ್ಲ. ಅಂಡ್ ಸ್ವಲ್ಪ ಹೊತ್ತಿನ ನಂತರ ಯಾವುದೋ ಒಂದು ಛಾಯೆ ಬಂದು ತುಂಬಾನೇ ಭಯಂಕರವಾಗಿ ಇವಳ ರುಂಡ ಮುಂಡವನ್ನುವೆ ಕೂಡ ಕತ್ತರಿಸಿ ಆಗ್ತಾ ಇದೆ. ಇಲ್ಲಿಗೆ ಈ ಸೀನ್ ಅನ್ನ ಕಟ್ ಮಾಡಿ ವಾಪಸ್ಸು ನಮ್ಮ ಟೀಮ್ ಅನ್ನೇ ತೋರಿಸ್ತಾರೆ. ಅಂಡ್ ಅವರು ಒಂದು ಹ್ಯಾಪಿ ಆದ ಜರ್ನಿಯನ್ನೇ ಮಾಡ್ಕೊಂಡು ಅಡ್ವೆಂಚರಿಂಗ್ ಅನ್ನ ಮಾಡಿ ಬರ್ತಾ ಇರ್ಬೇಕಾದ್ರೆ ಕತ್ತಲೆ ಆಗ್ತಾ ಇರೋದ್ರಿಂದ ಒಂದು ಜಾಗದಲ್ಲಿ ಮಲ್ಗೋದಿಕ್ಕೆ ವ್ಯವಸ್ಥೆಯನ್ನ ಮಾಡ್ಬೇಕು ಅಲ್ವಾ? ಸೊ ಎಲ್ಲರೂ ಅವರ ಹತ್ರ ಇರ್ತಾ ಇರುವ ಥಿಂಗ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಆ ರಾತ್ರಿ ಕಳಿಯೋದಿಕ್ಕೆ ಎಲ್ಲ ಸೆಟಪ್ ಗಳನ್ನುವೆ ಮಾಡಿಕೊಳ್ತಾರೆ. ನಂತರ ಮಾಯಾ ಮತ್ತೆ ಟೋನಿ ಇಬ್ರನ್ನುವೆ ಆ ಟೆಂಟ್ ನ ಹತ್ರನೇ ಬಿಟ್ಟು ಮಿಕ್ಕಿರುವ ಎಲ್ರುವೆ ತಿನ್ನೋದಿಕ್ಕೆ ಏನನ್ನಾದ್ರೂ ತರೋಣ ಅನ್ನೋದಾಗಿ ಅಕ್ಕಪಕ್ಕದಲ್ಲೇ ಫ್ರೂಟ್ ಗಳನ್ನ ಹುಡುಕಿ ಬರ್ತಾರೆ. ಅವಾಗ್ಲೇ ನಮ್ಮ ಟೋನಿ ಆದಿವಾಸಿಗಳ ಬಗ್ಗೆ ಮಾತಾಡ್ತಾ ಇದ್ದ ಅಲ್ವಾ, ಆದ್ರಿಂದ ಮಾಯಾ ಇವಾಗ ಆದಿವಾಸಿಗಳ ಬಗ್ಗೆ ಕೇಳೋದಿಕ್ಕೆ ಶುರು ಮಾಡ್ತಾಳೆ. ಸೊ ಟೋನಿ ಕೂಡ ಆದಿವಾಸಿಗಳು ಅನಂತ ಕಾಲದಿಂದ ಕಾಡಿನ ಒಳಗಡೆನೆ ವಾಸ ಬಿದ್ದಿರ್ತಾ ಇದ್ದಾರೆ. ಆದ್ರೆ ವಿಷಯ ಏನು ಅಂದ್ರೆ ಅವರು ಕೇವಲ ಆದಿವಾಸಿಗಳಲ್ಲ, ಅವರು ನರಭಕ್ಷಕರು. ಯಾರು ಈ ಕಾಡನ್ನ ನಾಶ ಮಾಡೋದಕ್ಕಾಗಿ ಬರ್ತಾರೋ ಅವರನ್ನ ತಿಂದು ಬಿಡ್ತಾರೆ. ಬಟ್ ಆದ್ರೆ ನೀನಂತೂ ಹೆದರ್ಕೊಳ್ಳೋ ಯಾವ್ದೇ ಅಗತ್ಯ ಇರ್ತಾ ಇಲ್ಲ. ಯಾಕಂದ್ರೆ ಎಲ್ಲಿವರೆಗೂ ನಾವ್ ಅವ್ರಿಗೆ ತೊಂದರೆ ಕೊಡೋದಿಲ್ವೋ ಅಲ್ಲಿವರೆಗೆ ಅವರು ನಮ್ಗೆ ಏನನ್ನುವೆ ಮಾಡೋದಿಲ್ಲ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಹೇಳ್ತಾನೆ ನಮ್ಮ ಗೈಡ್. ನಂತರ ಎಲ್ಲರೂ ವಾಪಸ್ ಬಂದು ಒಂದಷ್ಟು ಮಾತುಗಳನ್ನ ಆಡಿ ಎಲ್ಲರೂ ಮಲಗಿ ನಿದ್ರೆಯನ್ನ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ಮಲಗಿರ್ತಾ ಇರ್ಬೇಕಾದ್ರೆ ನಮ್ಮ ಜಾಸ್ಮಿನ್ಗೆ ಎಚ್ಚರಿ ಆಗ್ತಾ ಇದೆ. ಏನಕ್ಕೆ ಅಂತ ನೋಡ್ಬೇಕಾದ್ರೆ ಅವಳು ಟಾಯ್ಲೆಟ್ ಗೆ ಹೋಗ್ಬೇಕಿರ್ತಾ ಇದೆ. ಸೊ ಅದು ಫುಲ್ಲು ಕಾಡಾಗಿರ್ತಾ ಇರೋದ್ರಿಂದ ಕಾಡಿನ ಒಳಗಡೆಗೆನೆ ಬರ್ತಾಳೆ. ಅಂಡ್ ಅವಳು ಟಾಯ್ಲೆಟ್ ಅನ್ನ ಮುಗಿಸಿ ವಾಪಸ್ ಬರ್ತಾ ಇರ್ಬೇಕಾದ್ರೆ ನಮ್ಮ ಆರ್ಜೆ ಹಿಂದೆಯಿಂದ ಬಂದು ಆ ಜಾಸ್ಮಿನ್ ಅನ್ನ ಹಿಡ್ಕೊಳ್ತಾ ಇದ್ದಾನೆ. ಇವಾಗ್ಲೇ ಕೊಡ್ತಾರೆ ನೋಡಿ ನಮಗೆ ಒಂದು ಟ್ವಿಸ್ಟ್ ಅನ್ನ. ಈ ಆರ್ಜೆ ಮಾಯಾ ಅವಳ ಬಾಯ್ ಫ್ರೆಂಡ್ ಅಲ್ವಾ, ಏನಕ್ಕೆ ಜಾಸ್ಮಿನ್ ಅನ್ನ ಹಿಡ್ಕೊಂಡ ಅಂದ್ರೆ ಈ ಆರ್ಜೆ ಮಾಯಾ ಅವಳನ್ನ ಲವ್ ಮಾಡ್ತಾ ಇದ್ರುವೆ ಕೂಡ ಈ ಜಾಸ್ಮಿನ್ ಅವಳನ್ನುವೆ ಕೂಡ ಲವ್ ಮಾಡ್ತಾ ಇದ್ದಾನೆ. ನೋಡಿ ಅಷ್ಟೊಂದು ಚಿನ್ನದಂತಹ ದುಡ್ಡನ್ನ ಮಡಗಿರ್ತಾ ಇರುವ ಒಳ್ಳೆ ಬಾಯ್ ಫ್ರೆಂಡ್ ಇರ್ತಾ ಇದ್ರುವೆ ಕೂಡ ಬೇರೆ ಹುಡುಗನನ್ನ ಲವ್ ಮಾಡ್ತಾ ಇದ್ದಾಳೆ ಈ ಹುಡುಗಿ. ಅಂಡ್ ಇವಾಗ ಏನನ್ನ ಹೇಳ್ತಾಳೆ ಅಂದ್ರೆ ಇನ್ನು ಎಷ್ಟು ಸಮಯನೋ ಕಾಯೋದು, ನಾನು ಈ ಟ್ರಿಪ್ ಅನ್ನ ಪ್ಲಾನ್ ಮಾಡಿರ್ತಾ ಇರೋದೇ ನಮ್ಮ ವಿಷಯವನ್ನ ಎಲ್ರಿಗೂ ತಿಳ್ಸೋದಿಕ್ಕೆ. ಎಲ್ಲ ವಿಷಯನು ಹೇಳಿ ನಾವಿಬ್ರು ಒಂದಾಗೋದಿಕ್ಕೆ ಇರ್ತಾ ಇರೋ ಕೊನೆಯ ಅವಕಾಶ ಇದು. ಸೊ ಎಲ್ರಿಗೂ ಹೇಳ್ಬಿಡು ಅನ್ನೋದಾಗಿ ಹೇಳ್ತಾ ಇದ್ದಾಳೆ. ಆದ್ರೆ ಆರ್ಜೆ ಇಲ್ಲ ಇದು ಸರಿಯಾದ ಸಮಯ ಅಲ್ಲ. ಅಲ್ಲದೆ ಈ ರಿಚ್ಚು ನನ್ನ ಕ್ಲೋಸ್ ಆದ ಫ್ರೆಂಡು, ಅವನ ಹತ್ರ ಎಲ್ಲ ವಿಷಯವನ್ನ ಹೇಳ್ಬೇಕು ಅಂದ್ರೆ ಸಮಯ ಬೇಕೇ ಬೇಕು. ಅಲ್ಲದೆ ಮಾಯಾ ಅವಳ ಫಾದರು ಒಂದು ಕಂಪನಿಯನ್ನ ನನ್ನ ಹೆಸರಿಗೆ ಬರೀತಾ ಇದ್ದಾರೆ. ಅದಕ್ಕೂ ಮುಂಚೆ ಅವಳ ಹತ್ರ ಬ್ರೇಕಪ್ ಅನ್ನ ಮಾಡ್ಕೊಂಡ್ರೆ ಆ ಕಂಪನಿ ನನ್ಗೆ ಸಿಗೋದಿಲ್ಲ ಕಣೆ ಅನ್ನೋದಾಗಿ ತುಂಬಾನೇ ವಿಷಯಗಳನ್ನ ಅವನು ಕೂಡ ಹೇಳ್ತಾನೆ. ಅಂದ್ರೆ ನಮ್ಮ ಜಾಸ್ಮಿನ್ಗೆ ಅರ್ಥವಾಗ್ಲಿಕ್ಕೆ ಬರುತ್ತೆ, ಇವನು ಮಾಯಾ ಅವಳನ್ನುವೆ ಬಿಡ್ತಾ ಇಲ್ಲ, ನಮ್ಮನ್ನ ಟ್ರೂ ಆಗಿ ಲವ್ ಅನ್ನ ಮಾಡ್ತಾ ಇಲ್ಲ, ನನ್ನನ್ನ ಸೆಟಪ್ ಆಗಿನೇ ಮಾಡ್ಕೊಳ್ಳೋದಿಕ್ಕೆ ನೋಡ್ತಾ ಇದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ತುಂಬಾನೇ ಕೋಪವನ್ನ ಮಾಡ್ಕೊಂಡು ಬಂದು ಮಲಗಿ ಬಿಡ್ತಾಳೆ. ಇಷ್ಟು ಹೊತ್ತು ನಡೆದಿದ್ದು ಯಾರಿಗೂ ಗೊತ್ತಿಲ್ಲ ಅನ್ನೋದಾಗಿ ಸೈಲೆಂಟ್ ಆಗಿ ಬಂದು ಮಲ್ಕೋತಾ ಇದ್ದಾರೆ. ಬಟ್ ಆದ್ರೆ ಇಲ್ಲಿ ನಡೆದಿರ್ತಾ ಇರೋ ವಿಷಯವನ್ನ ರಿಚ್ ಮತ್ತೆ ಮಾಯಾ ಇಬ್ಬರುವೆ ಕೇಳಿಸಿಕೊಂಡಿರ್ತಾ ಇದ್ದಾರೆ. ಆದ್ರೂ ಏನನ್ನುವೆ ಮಾಡೋದಕ್ಕೆ ಆಗದೆ ಎಲ್ಲರೂ ಮಲಗಿ ನಿದ್ರೆಯನ್ನ ಮಾಡ್ತಾರೆ.
ನೆಕ್ಸ್ಟ್ ಡೇ ಮಾರ್ನಿಂಗು ಎಲ್ಲರೂ ಎಚ್ಚರಿಯಾಗಿ ನೋಡ್ಬೇಕಾದ್ರೆ ನಮ್ಮ ರಿಚ್ ಇರ್ತಾ ಇದ್ದಾನೆ ಅಲ್ವಾ, ಅವನು ನೋಡಿದ್ರೆ ಎಲ್ಲವೇ ಕಾಣ್ತಾನೆ ಇಲ್ಲ. ಅಲ್ಲದೆ ಎಲ್ಲರ ಫೋನ್ಗಳನ್ನ ಒಂದು ಬ್ಯಾಗ್ ನಲ್ಲಿ ಹಾಕಿದ್ರು ಅಲ್ವಾ, ಆ ಬ್ಯಾಗ್ ಅನ್ವೇ ಕೂಡ ಎತ್ಕೊಂಡು ಒಂದು ಬೋಟಿನಲ್ಲಿ ಎಲ್ಲೋ ಹೋಗ್ಬಿಟ್ಟಿರ್ತಾ ಇದ್ದಾನೆ. ಬಟ್ ಆದ್ರೆ ಇಲ್ಲಿ ವಿಷಯ ಏನು ಅಂದ್ರೆ, ಅವನು ತಪ್ಪಾಗಿರುವ ದಾರಿಯಲ್ಲಿ ಹೋಗಿ ಕಾಡಿನ ಮಧ್ಯ ವಾಸವಿದ್ದಿರ್ತಾ ಇರುವ ಆದಿವಾಸಿಗಳ ಹತ್ರ ಹೋದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅನ್ನೋದಾಗಿ ಆ ಟೋನಿ ಹೇಳ್ತಾನೆ. ಅದಕ್ಕೂ ಮುಂಚೆ ನಾವು ಹೇಗಾದ್ರೂ ಮಾಡಿ ಅವನನ್ನ ಹುಡುಕ್ಬೇಕು ಅನ್ನೋದಾಗಿ ಆ ಟೋನಿ ಎಲ್ಲವನ್ನ ಪ್ಯಾಕ್ ಮಾಡೋದಿಕ್ಕೆ ಆರ್ಡರ್ ಅನ್ನ ಕೊಡ್ತಾನೆ. ಅದೇ ರೀತಿಯಾಗಿ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ನಮ್ಮ ರಿಚನ್ನ ಹುಡ್ಕೋದಿಕ್ಕಾಗಿನೇ ಬೋಟ್ ನಲ್ಲಿ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಇವರ ಎದುರಿಗೆ 2 ದಾರಿಗಳಿರ್ತಾ ಇದೆ. ಒಂದು ಮಾರ್ಗದಲ್ಲಿ ಹೋದ್ರೆ ಯಾವ್ದೇ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಬಟ್ ಆದ್ರೆ ಇನ್ನೊಂದು ಮಾರ್ಗದಲ್ಲಿ ಹೋದ್ರೆ ತುಂಬಾನೇ ಅಪಾಯಗಳು ತುಂಬಿರ್ತಾ ಇದೆ. ಸೊ ನಮ್ಮ ಜಾಸ್ಮಿನ್ ಏನನ್ನ ಹೇಳ್ತಾಳೆ ಅಂದ್ರೆ, ಈ ದಾರಿ ತುಂಬಾನೇ ಸ್ಟ್ರೈಟ್ ಆಗಿರ್ತಾ ಇದೆ. ಸೊ ಖಂಡಿತ ನಮ್ಮ ರಿಚು ಇದೇ ದಾರಿಯಲ್ಲಿ ಹೋಗಿರ್ತಾನೆ. ಯಾಕಂದ್ರೆ ಅವನಿಗೆ ಬೋಟ್ ಅನ್ನ ಡ್ರೈವ್ ಮಾಡೋದಿಕ್ಕೆ ಬರ್ತಿರೋದ್ರಿಂದ ಈ ಸಿಂಪಲ್ ಆದ ದಾರಿಯಲ್ಲೇ ಹೋಗಿರ್ತಾನೆ. ಸೊ ನಾವು ಕೂಡ ಇದೇ ದಾರಿಯಲ್ಲಿ ಹೋಗೋಣ ಅನ್ನೋದಾಗಿ ಜಾಸ್ಮಿನ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಟೋನಿ ಒಪ್ಕೊಳ್ಳೋದಿಕ್ಕೆ ರೆಡಿನೇ ಇಲ್ಲ. ಇಲ್ಲ, ಈ ದಾರಿಯಲ್ಲಿ ನಾವು ಹೋಗೋದಿಲ್ಲ. ಯಾಕಂದ್ರೆ ನಾವು ಅನ್ಕೊಂಡಿರ್ತಾ ಇರುವಷ್ಟು ಸುಲಭವಾಗಿರ್ತಾ ಇಲ್ಲ ಈ ದಾರಿ. ನಮ್ಮ ಕಲ್ಪನೆಗೂ ಮೀರಿದ ಅಪಾಯಗಳು ತುಂಬಿರ್ತಾ ಇದೆ ಈ ಮಾರ್ಗದಲ್ಲಿ. ಸೊ ಬೇಡವೇ ಬೇಡ ಅನ್ನೋದಾಗಿ ಹೇಳ್ಬೇಕಾದ್ರೆ ನಮ್ಮ ಆರ್ಜೆ ಜಬರ್ದಸ್ತಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ರೀತಿ ನಮ್ಮನ್ನ ದಾರಿ ಮಧ್ಯದಲ್ಲಿ ಬಿಟ್ಟು ಹೋಗೋದಿಕ್ಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ನೀನು ನಮ್ಮ ಜೊತೆಯಾಗಿ ಬರ್ಲೇಬೇಕು. ಒಂದ್ ವೇಳೆ ಬಂದಿಲ್ಲ ಅಂದ್ರೆ ಇಲ್ಲಿಂದ ಹೇಗೋ ಹೋಗ್ತೀಯ ನೀನು? ನಮ್ಮ ಜೊತೆ ನಮ್ಮ ಫ್ರೆಂಡ್ ಅನ್ನ ಹುಡ್ಕೋದಿಕ್ಕೆ ಬರ್ಲೇಬೇಕು ಅನ್ನೋದಾಗಿ ತುಂಬಾನೇ ಗದರಿ ಹೇಳ್ಬೇಕಾದ್ರೆ ನಮ್ಮ ಟೋನಿ ಕೂಡ ಸರಿ ಓಕೆ ಅನ್ನೋದಾಗಿ ಒಪ್ಪಿಕೊಳ್ತಾನೆ. ಅಂಡ್ ಅದೇ ರೀತಿಯಾಗಿ ಎಲ್ರೂ ಅಪಾಯಗಳೇ ತುಂಬಿರ್ತಾ ಇರುವ ಆ ದಾರಿಯಲ್ಲಿ ಬರೋದಿಕ್ಕಾಗಿ ಹೊರಡ್ತಾರೆ. ಅಂಡ್ ಸ್ವಲ್ಪ ಹೊತ್ತು ಟ್ರಾವೆಲ್ ಅನ್ನ ಮಾಡಿದ ನಂತರ ಕೊನೆಗುವೆ ನಮ್ಮ ರಿಚ್ ಬಂದಿರ್ತಾ ಇರುವ ಬೋಟು ಒಂದು ಜಾಗದಲ್ಲಿನೇ ಬಿದ್ದಿರ್ತಾ ಇದೆ. ಅಂದ್ರೆ ನಮ್ಮ ರಿಚ್ ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಇರ್ತಾ ಇದ್ದಾನೆ. ಸೊ ಆದಷ್ಟು ಬೇಗ ಅವನನ್ನ ಹುಡುಕೊಂಡು ಕರ್ಕೊಂಡು ಬರೋಣ ಅನ್ನೋದಾಗಿ ಎಲ್ಲರೂ ಬರೋದಿಕ್ಕಾಗಿ ರೆಡಿ ಆಗ್ತಾರೆ. ಬಟ್ ಆದ್ರೆ ನಮ್ಮ ಟೋನಿ ಬರೋದಿಕ್ಕೆ ರೆಡಿನೇ ಇಲ್ಲ. ನಿಮ್ಮ ಫ್ರೆಂಡು ನಿಮಗೆ ಬೇಕಿದ್ರೆ ನೀವೇನೆ ಹೋಗಿ ಹುಡಿಕೊಂಡು ಬನ್ನಿ. ಈ ರೀತಿ ಕೊಳೆದು ಹೋದವ್ರನ್ನ ಹುಡ್ಕೋದು ನನ್ನ ಕೆಲಸವಲ್ಲ. ಬೇಕಿದ್ರೆ ನೀವು ವಾಪಸ್ ಬರೋವರೆಗೂ ನಾನು ಇದೇ ಜಾಗದಲ್ಲಿ ಇದ್ದು ನಿಮ್ಗಾಗಿ ವೆಯ್ಟ್ ಅನ್ನ ಮಾಡ್ತಿರ್ತೀನಿ ಅನ್ನೋದಾಗಿ ಅದೇ ಜಾಗದಲ್ಲಿನೇ ಉಳ್ಕೊಳ್ತಾನೆ. ಸೊ ನಾವು ಏನನ್ನು ಮಾಡೋದಿಕ್ಕೆ ಆಗೋದಿಲ್ಲ, ನಾವೇನೆ ಹುಡ್ಕೋಣ ಅನ್ನೋದಾಗಿ ನಮ್ಮ ಮಿಕ್ಕಿರುವ ಟೀಮು ರಿಚ್ ಅನ್ನ ಹುಡುಕಿ ಬರ್ತಾರೆ. ಈ ಕಡೆ ನಮ್ಮ ಟೋನಿ ಬೋಟ್ ಗಳ ಹತ್ರ ಒಂಟಿಯಾಗಿನೇ ಕುಳಿತಿರ್ತಾ ಇದ್ದಾನೆ ಅಲ್ವಾ. ಅದೇ ರೀತಿಯಾಗಿ ಕುಳಿತಿರ್ತಾ ಇರ್ಬೇಕಾದ್ರೆ ಸಡನ್ ಆಗಿ ತುಂಬಾನೇ ಅಮಾನುಷವಾಗಿ ವಿಚಿತ್ರವಾದ ಶಬ್ದಗಳೆಲ್ಲ ಕೇಳಿ ಬರ್ತಾ ಇದೆ. ಸೊ ಏನಿರಬಹುದು ಅನ್ನೋದಾಗಿ ಒಂದು ಚಾಕುವನ್ನ ಎತ್ಕೊಂಡು ಬರ್ಬೇಕಾದ್ರೆ ಆ ಸೌಂಡ್ ಅನ್ನ ಫಾಲೋ ಮಾಡಿ ಒಂದು ಜಾಗಕ್ಕೆ ಬಂದು ತಲುಪ್ತಾನೆ. ಅಲ್ಲಿ ನೋಡಿದ್ರೆ ತುಂಬಾನೇ ವಸ್ತುಗಳನ್ನ ಒಂದು ಜಾಗದಲ್ಲಿ ಕಲೆಕ್ಟ್ ಮಾಡಿ ಮಡಗಿರ್ತಾ ಇದ್ದಾರೆ. ಸೊ ನಮ್ಮ ಟೋನಿ ಈ ಜಾಗಕ್ಕೆ ಈ ವಸ್ತುಗಳು ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ಸುತ್ತಮುತ್ತಲವೇ ನೋಡ್ತಾ ಇರ್ಬೇಕಾದ್ರೆ ನಮ್ಮ ಟೋನಿಯ ಗ್ರ್ಯಾಂಡ್ ಫಾದರ್ ಕಾಡಿನ ಒಳಗಡೆ ಕಳ್ದೋಗಿರ್ತಾ ಇದ್ರು ಅಲ್ವಾ, ಅವರ ಒಂದು ಹ್ಯಾಟು ನಮ್ಮ ಟೋನಿಗೆ ಸಿಗ್ತಾ ಇದೆ. ಅಷ್ಟೇ, ಆ ಹ್ಯಾಟ್ ಅನ್ನ ಎತ್ಕೊಂಡು ತುಂಬಾನೇ ಎಮೋಷನಲ್ ಆಗ್ತಾನೆ. ನಂತರ ನಮ್ಮ ಟೋನಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಈ ಕಾಡಿನ ಒಳಗಡೆ ವಾಸಿಸ್ತಾ ಇರುವ ಆದಿವಾಸಿ ಮಲಗಿ ನಿದ್ರೆಯನ್ನ ಮಾಡ್ತಾ ಇದ್ದಾನೆ. ಅಷ್ಟೇ, ಅದನ್ನ ನೋಡ್ಬಂದ್ ನಮ್ಮ ಟೋನಿ ಹೆದರಿ ಗಾಬರಿಯಾಗಿ ಆ ಜಾಗದಿಂದ ಓಡಿ ಬಂದು ಬಿಡ್ತಾನೆ. ಬಟ್ ಆದ್ರೆ ಆದಿವಾಸಿಗೆ ಎಚ್ಚರಿಯಾಗಿ ಅವನು ಕೂಡ ನಮ್ಮ ಟೋನಿಯನ್ನ ಫಾಲೋ ಮಾಡಿ ಬರ್ತಾನೆ. ಅಯ್ಯೋ, ಇಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು, ನಾವು ಬದುಕುಳಿದ್ರೆ ಸಾಕು ಅನ್ನೋದಾಗಿ ಬೋಟ್ ನ ಒಳಗಡೆಗೆ ಹತ್ತಿ ಎರ್ರ ಬೀರಿಯಾಗಿ ಅಲ್ಲಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ನಮ್ಮ ಟೋನಿ ಹೆಚ್ಚು ದೂರ ಹೋಗೋದಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅಷ್ಟರ ಒಳಗಡೆಗೆನೆ ಅಲ್ಲಿ ಇರ್ತಾ ಇದ್ದ ಆದಿವಾಸಿ ಕ್ರೂರವಾಗಿ ನಮ್ಮ ಟೋನಿಯ ರುಂಡ ಮುಂಡವನ್ನ ಬೇರೆ ಬೇರೆ ಮಾಡ್ತಾನೆ. ಇಲ್ಲಿಗೆ ಈ ಸೀನನ್ನ ಕಟ್ ಮಾಡಿ ನಮ್ಮ ರಿಚನ್ನ ಹುಡ್ಕೊಂಡು ಬರ್ತಾ ಇದ್ದ ಟೀಮ್ ಅನ್ನ ತೋರಿಸ್ತಾರೆ. ಅಂಡ್ ಅವರು ಕೂಡ ತುಂಬಾನೇ ಹುಡುಕ್ತಾ ಒಂದು ದೊಡ್ಡದಾದ ಗುಹೆಯ ಹತ್ತಿರಕ್ಕಾಗಿ ಬರ್ತಾರೆ. ಸೊ ಅಲ್ಲಿ ಬಂದು ನಮ್ಮ ರಿಚನ್ನ ಹುಡುಕ್ತಾ ಇರ್ಬೇಕಾದ್ರೆ ಹಿಂದೆಯಿಂದ ನಮ್ಮ ರಿಚನೇ ಬರ್ತಾನೆ. ಆಕ್ಚುಯಲ್ ಆಗಿ ನಮ್ಮ ರಿಚ್ ಇಲ್ಲಿಗೆ ಏನಕ್ಕೆ ಬಂದಿರ್ತಾ ಇದ್ದಾನೆ ಅಂದ್ರೆ, ನೆನ್ನೆ ನೈಟು ನಮ್ಮ ಜಾಸ್ಮಿನ್ ಮತ್ತೆ ಆರ್ಜೆ ಇಬ್ಬರುವೆ ಲವ್ ಮಾಡ್ತಾ ಇದ್ರು ಅಲ್ವಾ, ಅದು ನಮ್ಮ ರಿಚ್ಗೆ ಗೊತ್ತಾಗಿರೋದ್ರಿಂದ ತುಂಬಾನೇ ಬೇಜಾರಾಗಿ ನಾವು ಇಷ್ಟೆಲ್ಲ ಮಾಡಿರ್ತಾ ಇದ್ರೆ ಕೂಡ ನಮ್ಮ ಗರ್ಲ್ ಫ್ರೆಂಡು ಕೈ ಕೊಟ್ಬಿಡ್ಲು ಅನ್ನೋದಾಗಿ ತುಂಬಾನೇ ಫೀಲ್ ಮಾಡ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಬಟ್ ಆದ್ರೆ ಇವರ ಹತ್ರವಾಗಿ ನನ್ಗೆ ತುಂಬಾನೇ ಸುತ್ತಾಡೋದು ಅಂದ್ರೆ ಇಷ್ಟ ಅಲ್ವಾ, ಬೆಳಿಗ್ಗೆ ಎಚ್ಚರಿಯಾಗಿ ನೋಡಿದ್ರೆ ನೀವು ಮಲ್ಗಿರ್ತಾ ಇದ್ರಿ. ಸೊ ಬೋಟ್ ಅನ್ನ ಎತ್ಕೊಂಡು ನಾನು ಸುತ್ತಾಡೋದಿಕ್ಕಾಗಿ ಬಂದ್ಬಿಟ್ಟಿ ಅನ್ನೋದಾಗಿ ಒಂದು ಸುಳ್ಳನ್ನ ಹೇಳ್ತಾನೆ. ಸರಿ ಓಕೆ, ಎಲ್ರೂ ವಾಪಸ್ ಹೋಗಿ ಮತ್ತೆ ನಮ್ಮ ಅಡ್ವೆಂಚರಿಂಗ್ ಅನ್ನ ಸ್ಟಾರ್ಟ್ ಮಾಡೋಣ, ಬನ್ನಿ ಬೇಗನೆ ವಾಪಸ್ ಹೋಗೋಣ ಅನ್ನೋದಾಗಿ ಎಲ್ಲರೂ ಹಿಂತಿರುಗಿ ಬೋಟ್ ನ ಹತ್ರಕ್ಕಾಗಿನೇ ಬರ್ತಾರೆ. ಬಟ್ ಆದ್ರೆ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಟೋನಿ ಕಾಣ್ತಾನೆ ಇಲ್ಲ. ಸೊ ನಾಯಿ ನನ್ ಮಗ, ನಾನು ಇಲ್ಲೇನೆ ಇರ್ತೀನಿ ಅಂತ ಹೇಳಿ ಎಲ್ರನ್ನ ಒಂಟಿಯಾಗಿ ಬಿಟ್ಟು ಇಲ್ಲಿಂದ ಹೋಗ್ಬಿಟ್ಟಿದ್ದಾನೆ ಅನ್ನೋದಾಗಿ ಎಲ್ರೂ ಸರಿಯಾಗಿ ಬೈಕೋತಿರ್ಬೇಕಾದ್ರೆ ನಮ್ಮ ಟೋನಿಯ ಚಾಕು ಕೆಳಗಡೆ ಬಿದ್ದಿರೋದನ್ನ ನೋಡ್ತಾರೆ. ಅರೆ, ಈ ಚಾಕುವನ್ನ ಇಲ್ಲೇನ್ಕೆ ಬಿಟ್ಟೋದ ಅಂತ ಎಲ್ರೂ ನೋಡ್ತಾ ಇರ್ಬೇಕಾದ್ರೆ
ಸರಿ ಸರಿ ಓಕೆ, ನಾವಿಲ್ಲಿಂದ ಮೊದ್ಲು ಹೋಗೋಣ ನಡೀರಿ ಅನ್ನೋದಾಗಿ ಎಲ್ರುವೆ ಅವ್ರವ್ರ ಬೋಟ್ ಅನ್ನ ಹತ್ತಿ ಬರೋದಿಕ್ಕಾಗಿ ಬರ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ನಮ್ಮ ಟೋನಿಯ ಬೋಟ್ ಇರೋದನ್ನ ನೋಡ್ತಾರೆ. ಅರೆ ಇವನು ಬೋಟ್ ಅನ್ನ ಬಿಟ್ಟು ಎಲ್ಲೋದ ಅನ್ನೋದಾಗಿ ಎಲ್ಲರೂ ಅಲ್ಲಿ ಬಂದು ನೋಡ್ಬೇಕಾದ್ರೆ ಅವನ ಬೋಟಿನ ಮೇಲ್ಗಡೆ ರಕ್ತವೆಲ್ಲ ಕೊಚ್ಕೊಂಡಿರ್ತಾ ಇದೆ. ಅಲ್ಲದೆ ಪಕ್ಕದಲ್ಲೇ ಬೆಂಕಿಯನ್ನ ಕೊಚ್ಚಿಸಿ ಒಂದು ಪಾತ್ರೆಯಲ್ಲಿ ಏನನ್ನು ಅಡ್ಗೆ ಮಾಡೋದಿಕ್ಕಾಗಿ ಮಡಗಿರ್ತಾ ಇದ್ದಾರೆ. ಸೊ ಏನಿರಬಹುದು ಅನ್ನೋದಾಗಿ ನಮ್ಮ ಟೀಮ್ ನವರು ಬಂದು ನೋಡ್ಬೇಕಾದ್ರೆ ಅದ್ರ ಒಳಗಡೆ ಬೇರೆ ಏನುವೇ ಇರ್ತಾ ಇಲ್ಲ, ನಮ್ಮ ಟೋನಿಯ ತಲೆನೇ ಇರ್ತಾ ಇದೆ. ಅಷ್ಟೇ ಇದನ್ನ ನೋಡ್ಬೇಕಾದ್ರೆ ಆ 4 ಜನರ ಪರಿಸ್ಥಿತಿ ಹೇಗಿರುತ್ತೆ ಅಲ್ವಾ ಗಾಯ್ಸ್. ಸೊ ಹೆದರಿ ಗಾಬರಿಯಾಗಿ ಇನ್ನು ಒಂದು ಕ್ಷಣ ಕೂಡ ನಾವು ಇಲ್ಲಿ ಇರ್ಲೇಬಾರ್ದು ಅನ್ನೋದಾಗಿ ವಾಪಸ್ಸು ಅವರ ಬೋಟ್ ಅನ್ನ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗೋದಿಕ್ಕಾಗಿ ನೋಡ್ತಾರೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಒಂದು ಜಾಗದಲ್ಲಿ ಒಂದು ದೊಡ್ಡದಾಗಿ ಇರುವ ಮರ ಅಡ್ಡಲಾಗಿ ಬಿದ್ಬಿಟ್ಟಿರ್ತಾ ಇದೆ. ಸೊ ಬೋಟ್ ಮುಂದಕ್ಕೆ ಹೋಗದೆ ಇರೋದ್ರಿಂದ ಎಲ್ಲರೂ ಕೆಳಗಡೆಗೆ ಇಳಿದು ಇವರ ಬೋಟ್ ಗಳನ್ನ ಒಂದು ಭಾಗದಿಂದ ಮರದ ಮತ್ತೊಂದು ಭಾಗಕ್ಕೆ ತೊಳ್ಳೋದಿಕ್ಕಾಗಿ ನೋಡ್ತಾರೆ. ಅಂಡ್ ಅದೇ ರೀತಿಯಾಗಿ ಬೋಟ್ ಗಳನ್ನ ತಳ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನೀರಿನ ಒಳಗಡೆಯಿಂದ ಒಬ್ಬ ಆದಿವಾಸಿ ಬರ್ತಾನೆ. ಡೈರೆಕ್ಟ್ ಆಗಿ ಕತ್ತಿಯನ್ನ ತಗೊಂಡು ನಮ್ಮ ಆರ್ಜಿಯ ಮೇಲೆ ಬಿರಿ ದಾಳಿಯನ್ನ ಮಾಡ್ತಾ ಇದ್ದಾನೆ. ಇದನ್ನ ನೋಡುವ ನಮ್ಮ ರಿಚ್ ಕೂಡ ಬಂದು ಅವನ ಜೊತೆ ಫೈಟ್ ಮಾಡೋದಿಕ್ಕಾಗಿ ನೋಡ್ತಾನೆ. ಬಟ್ ಆದ್ರೆ ಅಲ್ಲಿ ಬಂದಿರ್ತಾ ಇರುವ ಆದಿವಾಸಿ ತುಂಬಾನೇ ಪವರ್ಫುಲ್. ಸೊ ನಮ್ಮ ಹುಡುಗರಿಗೇನೆ ಸರಿಯಾಗಿ ಒಡೆದು ಹಾಕ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ಆರ್ಜೆ ಒಂದು ಗ್ಯಾಪ್ ಅನ್ನ ಯೂಸ್ ಮಾಡ್ಕೊಂಡು ಅವನ ಹತ್ರ ಇರುವ ಚಾಕುವಿನಿಂದ ಆ ಆದಿವಾಸಿಗೆ ಸರಿಯಾಗಿನೇ ಚುಚ್ಚಿ ಮಾಡುತ್ತಾನೆ. ಈ ರೀತಿಯಲ್ಲಿ ಫೈಟು ನಡೀತಾ ಇರ್ಬೇಕಾದ್ರೆ ಇವರ ಬೋಟ್ ಗಳನ್ನ ಮರದಿಂದ ಮತ್ತೊಂದು ಭಾಗಕ್ಕೆ ತಳ್ಳಿರ್ತಾ ಇದ್ರು ಅಲ್ವಾ. ಸೊ ನೀರಿನ ಜೊತೆಯಾಗಿ ಆ ಬೋಟ್ ಗಳು ತೇಲ್ಕೊಂಡು ಮುಂದೆ ಹೋಗ್ಬಿಟ್ಟಿರ್ತಾ ಇದೆ. ಇವಾಗ ಇವ್ರಿಗೆ ಮತ್ತೊಂದು ಪ್ರಾಬ್ಲಮ್ ಎದುರಾಯ್ತು. ಬೇರೆ ದಾರಿ ಇಲ್ದೆ ಇಬ್ರು ನಡ್ಕೊಂಡೆ ಹೋಗ್ಬೇಕಿರ್ತಾ ಇದೆ. ಸೊ ನಮ್ಮ ಟೀಮ್ ನವರು ಓಡ್ತಾರೆ ಎಲ್ಲಿ ಓಡಿದ್ರುವೆ ಯಾವ ದಾರಿನೂ ಕಾಣ್ತಾ ಇಲ್ಲ, ಏನುವೇ ಇಲ್ಲ. ಸುತ್ತಿ ಬಳಸಿ ಕಾಡಿನ ಒಳಗಡೆನೆ ಸಿಕ್ಕಾಕೊಂಡಿರ್ತಾ ಇದ್ದಾರೆ. ಇದೇ ರೀತಿಯಾಗಿ ಓಡ್ತಾ ರಾತ್ರಿ ಆಗೋದ್ರಿಂದ ಒಂದು ಜಾಗದಲ್ಲಿ ಮಲಗಿ ನಿದ್ರೆಯನ್ನ ಮಾಡೋದಿಕ್ಕಾಗಿ ರೆಡಿ ಆಗ್ತಾರೆ. 3 ಜನ ಮಲಗಿ ನಿದ್ರೆಯನ್ನ ಮಾಡ್ತಾ ಇರೋದು, ಒಬ್ಬ ಎಚ್ಚರಿಯಾಗಿ ನೋಡ್ಕೊಳ್ತಾ ಇರೋದು, ಮತ್ತೊಬ್ಬ ಎಚ್ಚರಿಯಾಗಿ ನೋಡ್ಕೊಳ್ಳೋದು, ಮತ್ತೊಬ್ಬ ಮಲಗಿ ನಿದ್ರೆಯನ್ನ ಮಾಡೋದು. ಇದೇ ರೀತಿಯಾಗಿ ರೊಟೇಷನ್ ಬೇಸ್ ಮೇಲೆ ನಿದ್ರೆ ಮಾಡೋದಿಕ್ಕಾಗಿ ಪ್ಲಾನ್ ಮಾಡ್ತಾರೆ. ಅಂಡ್ ಅದೇ ರೀತಿಯಾಗಿ ನಮ್ಮ ಆರ್ಜೆ ಎಚ್ಚರವಾಗಿ ಎಲ್ಲರನ್ನುವೆ ನೋಡ್ಕೊಳ್ತಾ ಇರ್ಬೇಕಾದ್ರೆ ತುಂಬಾನೇ ಸೊಳ್ಳೆಗಳು ಕಚ್ಚೋದಿಕ್ಕೆ ಶುರು ಮಾಡ್ತಾವೆ. ಸೊ ಇದನ್ನ ತೊಡೆಯೋದಿಕ್ಕೆ ಆಗೋದಿಲ್ಲ ಅನ್ನೋದಾಗಿ ಪಕ್ಕದಲ್ಲೇ ಬಿದ್ದಿರ್ತಾ ಇರುವ ಕೆಸರನ್ನ ಎತ್ಕೊಂಡು ತನ್ನ ಪೂರ್ತಿಯಾದ ಬಾಡಿಗೆನೆ ಹಚ್ಕೊಳ್ತಾನೆ ಆ ಕೆಸರನ್ನ. ನಂತರ ಅದೇ ಕೆಸರಿನಲ್ಲಿ ಮಲಗಿ ನಿದ್ರೆಯನ್ನ ಮಾಡಿ ಬಿಡ್ತಾನೆ. ಅಂಡ್ ಇದೇ ಟೈಮಿಗೆ ಸರಿಯಾಗಿ ಮತ್ತೊಬ್ಬ ಆದಿವಾಸಿ ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾನೆ. ಬಟ್ ಆದ್ರೆ ನಮ್ಮ ಹೀರೋ ಮೈ ಪೂರ್ತಿಯಾಗಿ ಕೆಸರನ್ನ ಹಾಕೊಂಡಿರೋದ್ರಿಂದ ಆ ಆದಿವಾಸಿಗೆ ನಮ್ಮ ಆರ್ಜೆ ಕಾಣಿಸೋದಿಲ್ಲ ಅಲ್ವಾ. ಬಟ್ ಆದ್ರೆ ಈ ಆದಿವಾಸಿ ಬಂದಿರೋದನ್ನ ನಮ್ಮ ಆರ್ಜೆ ಗಮನಿಸಿ ಬಿಡ್ತಾನೆ. ಸರಿಯಾದ ಗ್ಯಾಪ್ ಅನ್ನ ಯೂಸ್ ಮಾಡಿ ಆದಿವಾಸಿಯ ಮೇಲೆ ನಮ್ಮ ಆರ್ಜೆ ಸೂಪರ್ ಆಗಿನೇ ದಾಳಿಯನ್ನ ಮಾಡ್ತಾನೆ. ಬಟ್ ಆದ್ರೆ ಅಲ್ಲಿ ಬಂದಿಡ್ತಾ ಇರುವ ಆದಿವಾಸಿ ತುಂಬಾನೇ ಪವರ್ಫುಲ್. ನಮ್ಮ ಆರ್ಜೆಯ ತಲೆಗೆನೆ ಬಂದು ಸರಿಯಾಗಿ ಒಡೆದು ಅನ್ಕಾನ್ಶಿಯಸ್ ಅನ್ನ ಮಾಡಿ ಮಲಗಿಸಿ ಬಿಡ್ತಾನೆ. ಬಟ್ ಆದ್ರೆ ಇದೇ ಟೈಮಿಗೆ ಸರಿಯಾಗಿ ನಮ್ಮ ರಿಚ್ ಕೂಡ ಎಚ್ಚರಿಯಾಗಿ ಈ ನರಭಕ್ಷಕನ ಜೊತೆ ಫೈಟ್ ಮಾಡೋದಿಕ್ಕಾಗಿ ಬರ್ತಾನೆ. ಆದ್ರೆ ಈ ನರಭಕ್ಷಕ ತುಂಬಾನೇ ಪವರ್ಫುಲ್ ಆಗಿರ್ತಾ ಇರೋದ್ರಿಂದ ನಮ್ಮ ರಿಚ್ ಕೂಡ ಅವನ ಮುಂದೆ ತುಂಬಾನೇ ಸೋತೋಗಿ ಬಿಡ್ತಾ ಇದ್ದಾನೆ. ಸೊ ನಮ್ಮ ರಿಚ್ಗೆ ಸರಿಯಾಗಿ ಒಡೆದು ಒಂದು ಜಾಗದಲ್ಲಿ ಬೀಳಿಸ್ತಾರೆ. ಸ್ವಲ್ಪ ಹೊತ್ತು ಆದ ನಂತರ ನಮ್ಮ ಆರ್ಜೆ ಎಚ್ಚರಿಯಾಗಿ ನೋಡ್ಬೇಕಾದ್ರೆ 3-4 ಜನ ಆದಿವಾಸಿಗಳು ಆಪೋಸಿಟ್ ನಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಸೊ ಅದೇ ಗ್ಯಾಪಿನಲ್ಲಿ ನಮ್ಮ ರಿಚ್ನ ಹತ್ತಿರವಾಗಿನೇ ಬಂದು, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು ರಿಚ್, ನನ್ ಕೈಲಿ ನಿನ್ನನ್ನ ಕಾಪಾಡೋದಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒಂದ್ ವೇಳೆ ನಾನು ನಿನ್ನನ್ನ ಬಿಡಿಸಿದ್ರೆ ಟೋಟಲ್ ಆಗಿ ನಮ್ಮ ಎಲ್ಲರ ಕಥೆಯನ್ನ ಮುಗಿಸಿ ಹಾಕ್ತಾರೆ. ಆದ್ರೆ ನೀನು ಚಿಂತೆಯನ್ನ ಮಾಡ್ಬೇಡ, ನನ್ನ ಪ್ರಾಣವನ್ನ ಕೊಟ್ಟಾದ್ರುವೆ ಸರಿ, ಜಾಸ್ಮಿನ್ ಮತ್ತೆ ಮಾಯಾ ಇಬ್ರನ್ನುವೆ ಕಾಪಾಡ್ತೀನಿ ಅನ್ನೋದಾಗಿ ನಮ್ಮ ರಿಚ್ಗೆ ಒಂದು ಮಾತನ್ನ ಕೊಡ್ತಾನೆ. ನಂತರ ನರಭಕ್ಷಕ ಆದಿವಾಸಿಗಳು ನಮ್ಮ ರಿಚ್ ಅನ್ನ ಹೇಳ್ಕೊಂಡು ಅವರ ಒಂದು ಜಾಗಕ್ಕೆನೆ ಕರ್ಕೊಂಡು ಬರ್ತಾರೆ. ನೆಕ್ಸ್ಟ್ ನಮ್ಮ ರಿಚ್ನ ಕೈ ಕಾಲನ್ನ ಕಟ್ಟು ಹಾಕಿ ಅವನ ಕಾಲನ್ನ ಒಂದು ಭಾಗದಲ್ಲಿ ಡ್ಯಾಮೇಜ್ ಅನ್ನ ಮಾಡ್ತಾರೆ. ನಂತರ ನಮ್ಮ ರಿಚ್ ಅನ್ನ ಜಾಗದಿಂದ ಹೋಗೋದಿಕ್ಕಾಗಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಆದಿವಾಸಿಗಳು ಎಲ್ಲಿವರೆಗುವೆ ಅವರಿಗೆ ಹಸಿವಾಗಿ ಇವನನ್ನ ತಿನ್ನೋದಿಲ್ವೋ ಅಲ್ಲಿವರೆಗುವೆ ಇವನು ತುಂಬಾನೇ ಫ್ರೆಶ್ ಆಗಿರ್ಬೇಕು ಅನ್ನೋದಾಗಿ ಇವನ ಕಥೆಯನ್ನ ಮುಗಿಸದೆ ಬರೀ ಡ್ಯಾಮೇಜ್ ಅನ್ನ ಮಾಡಿ ಬಿಟ್ಟು ಬಿಡ್ತಾರೆ. ಹಾಗಂತ ತಪ್ಪಿಸ್ಕೊಳ್ಳೋದಿಕ್ಕೆ ಬಿಡೋದಿಲ್ಲ ಗಾಯ್ಸ್. ಅಟ್ಟಾಡಿಸಿ ಆಟವನ್ನ ಆಡಿಸಿ ಮತ್ತೆ ನಮ್ಮ ರಿಚ್ ಅನ್ನ ಹಿಡಿದು ಅವನ ಖಾತೆಯನ್ನ ಮುಗಿಸಿ ಹಾಕ್ತಾರೆ. ನಂತರ ನಮ್ಮ ಆರ್ಜೆ ಮಾಯಾ ಮತ್ತೆ ಜಾಸ್ಮಿನ್ ಅವಳನ್ನ ಯೋಚನೆ ಮಾಡಿ, ಆದಷ್ಟು ಬೇಗ ಈ ಜಾಗದಿಂದ ಇಲ್ಲಿಂದ ಹೋಗ್ಬೇಕು ಬನ್ನಿ, ರಿಚ್ ನಮ್ಗಿಂತ ಮುಂದೆ ಹೋಗಿರ್ತಾ ಇದ್ದಾನೆ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ರೆ ಹೆಲ್ಪ್ ಅನ್ನ ಮಾಡೋದಿಕ್ಕೆ ಕರ್ಕೊಂಡು ಬರ್ತೀನಿ ಅನ್ನೋದಾಗಿ, ಅಷ್ಟರಲ್ಲಿ ನಾವು ಕೂಡ ಬೇರೆ ದಾರಿಯನ್ನ ಹುಡ್ಕೋಣ ಅನ್ನೋದಾಗಿ ಅವರ ಹತ್ರ ಸುಳ್ಳನ್ನ ಹೇಳಿ ಕರ್ಕೊಂಡು ಬರ್ತಾನೆ. ಅಂಡ್ ಅದೇ ರೀತಿಯಾಗಿ ಬರ್ತಾ ಇರ್ಬೇಕಾದ್ರೆ ಕಾಡು ತುಂಬಾನೇ ದಟ್ಟವಾಗಿದೆ ಅಲ್ವಾ. ಸೊ ಯಾವ ಕಡೆಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾನೆ ಇಲ್ಲ ನಮ್ಮ ಟೀಮಿನವರಿಗೆ. ನಂತರ ನಮ್ಮ ಜಾಸ್ಮಿನ್ ಒಂದು ಆದಿವಾಸಿಯನ್ನ ನೋಡಿ ಬಿಡ್ತಾಳೆ.
ಅಷ್ಟೇ 3 ಜನರುವೆ ಹೆದರಿ ಗಾಬರಿಯಾಗಿ ಇಲ್ಲಿಂದ ಬದುಕುಳಿದ್ರೆ ಸಾಕು ಅನ್ನೋದಾಗಿ ಎರ್ರ ಬಿರಿಯಾಗಿ ಓಡಿ ಬರ್ತಾರೆ. ಅಂದ್ರೆ ಆ ನರಭಕ್ಷಕ ಆದಿವಾಸಿಗಳು ಇವ್ರನ್ನ ಬಿಡೋ ಹಾಗೆ ಕಾಣ್ತಾನೆ ಇಲ್ಲ. ಇವರ ಕಥೆಯನ್ನ ಮುಗಿಸೋದಿಕ್ಕೆ ಇವರ ಹಿಂದೆನೆ ಬರ್ತಾ ಇದ್ದಾರೆ. ಇವ್ರು ನೋಡಿದ್ರೆ ತಮ್ಮನ್ನ ತಾವು ಕಾಪಾಡ್ಕೊಳ್ಳೋದಿಕ್ಕೆ ಎರ್ರ ಬಿರಿಯಾಗಿ ಓಡ್ತಾ ಇದ್ದಾರೆ. ಅಂಡ್ ಇದೇ ರೀತಿಯಾಗಿ ಓಡ್ತಾ ಇರ್ಬೇಕಾದ್ರೆ ನಮ್ಮ ಜಾಸ್ಮಿನ್ ನೋಡ್ದಿರಾ ಒಂದು ಟ್ರ್ಯಾಪ್ ನ ಒಳಗಡೆಗೆ ಬಂದು ಬಿದ್ದು ಬಿಡ್ತಾಳೆ. ಅಂಡ್ ಆ ಟ್ರ್ಯಾಪ್ ನ ಒಳಗಡೆ ಶಾರ್ಪ್ ಆದ ವೆಪನ್ ಗಳನ್ನ ಮಡಗಿಡ್ತಾ ಇದ್ದು ಅದ್ರಲ್ಲಿ ಒಂದು ವೆಪನ್ ನಮ್ಮ ಜಾಸ್ಮಿನ್ ಅವಳ ಬಾಡಿಗೆ ಚುಚ್ಕೊಂಡು ಬಿಡ್ತಾ ಇದೆ. ಸೊ ನಮ್ಮ ಜಾಸ್ಮಿನ್ ನೋವನ್ನ ತಡೆಯೋದಿಕ್ಕೆ ಆಗ್ದಿರಾ ಹೆಲ್ಪಿಗಾಗಿ ಕಿರುಚಾಡ್ತಾಳೆ. ಸೊ ಪಕ್ಕದಲ್ಲೇ ಇರ್ತಾ ಇರುವ ಒಂದು ಮರದ ಬೇರುಗಳನ್ನ ಕಿತ್ಕೊಂಡು ಹಗ್ಗದ ರೂಪದಲ್ಲಿ ಮಾಡಿ ನಮ್ಮ ಮಾಯಾ ಜಾಸ್ಮಿನ್ ಅವಳನ್ನ ಕಾಪಾಡೋದಕ್ಕಾಗಿ ಆ ಟ್ರ್ಯಾಪ್ ನ ಒಳಗಡೆಗೆನೆ ಇಳಿದು ಬರ್ತಾಳೆ. ನಂತರ ಒಂದು ಚಾಕುವನ್ನ ತಗೊಂಡು ಜಾಸ್ಮಿನ್ ಅವಳ ಬಾಡಿಯಲ್ಲಿ ಇರ್ತಾ ಇರುವ ವೆಪನ್ ಅನ್ನ ಮುರಿದು ಹಾಕಿ ಸೂಪರ್ ಆಗಿನೇ ನಮ್ಮ ಜಾಸ್ಮಿನ್ ಅವಳನ್ನ ಕಾಪಾಡಿ ಮೇಲಕ್ಕೆನೆ ಕರ್ಕೊಂಡು ಬರ್ತಾಳೆ. ನಂತರ 3 ಜನರು ಸೇರಿ ತುಂಬಾನೇ ಕಷ್ಟವನ್ನ ಪಟ್ಟು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಳೋಣ ಅನ್ನೋದಾಗಿ ಆ ದಟ್ಟವಾದ ಕಾಡನ್ನ ಬಿಟ್ಟು ನದಿಯನ್ನ ಫಾಲೋವನ್ನ ಮಾಡ್ಕೊಂಡು ನೀರಿನ ಒಳಗಡೆನೆ ಬರ್ತಾ ಇರ್ಬೇಕಾದ್ರೆ ಇವರು ಬೈ ಮಿಸ್ ಆಗಿ ಬೋಟ್ ಗಳನ್ನ ಕಳ್ಕೊಂಡು ಬಿಟ್ಟಿರ್ತಾ ಇದ್ರು ಅಲ್ವಾ. ಅದ್ರಲ್ಲಿ ಒಂದು ಬೋಟ್ ಒಂದು ಜಾಗದಲ್ಲಿ ಸಿಕ್ಕಾಕೊಂಡಿರ್ತಾ ಇದೆ. ಸೊ ಹೇಗಾದ್ರೂ ಮಾಡಿ ಈ ಬೋಟ್ ಅನ್ನ ಯೂಸ್ ಮಾಡ್ಕೊಂಡು ಹೋಗೋಣ ಅನ್ನೋದಾಗಿ 3 ಜನರುವೆ ಬಂದು ಆ ಬೋಟ್ ನ ಒಳಗಡೆಗೆನೆ ಹತ್ತಿ ಕುಳಿತುಕೊಳ್ತಾರೆ. ಸೊ ನಾವು ಅಡ್ವೆಂಚರಿಂಗ್ ಮಾಡೋದಿಕ್ಕಾಗಿ ಬಂದು ಎಂತ ಸಿಚುವೇಶನ್ ಗೆ ಬಂದ್ಬಿಟ್ವಿ ಅನ್ನೋದಾಗಿ ತುಂಬಾನೇ ಫೀಲ್ ಮಾಡ್ಕೊಂಡು 3 ಜನರುವೆ ಬರ್ತಾ ಇರ್ಬೇಕಾದ್ರೆ ನಮ್ಮ ಆರ್ಜೆಗೆ ವಿಚಿತ್ರವಾಗಿ ಫೀಲ್ ಆಗ್ತಾ ಇದೆ. ಅಂದ್ರೆ ಆದಿವಾಸಿಗಳು ಇನ್ನುವೆ ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ, ನಮ್ಮ ಕಥೆಯನ್ನ ಮುಗಿಸೋದಿಕ್ಕೆ ಹಿಂದೆನೆ ಬರ್ತಾ ಇದ್ದಾರೆ ಅನ್ನೋದಾಗಿ ಯೋಚನೆಯನ್ನ ಮಾಡಿ ಆ ಬೋಟ್ ನಿಂದ ಇಳಿದು ಮತ್ತೆ ಕಾಡಿನ ಒಳಗಡೆಗಾಗಿನೇ ಬರ್ತಾನೆ. ಅಂಡ್ ಇವನ ಹತ್ರವಾಗಿನೇ ಇವನ ಫೋನ್ ಇದ್ದಿರ್ತಾ ಇದೆ ಅಲ್ವಾ. ಸೊ ಇವನ ಫೋನ್ ನಲ್ಲಿ ಒಂದು ರೆಕಾರ್ಡ್ ಅನ್ನ ಆನ್ ಮಾಡಿ ನಾವು ತುಂಬಾನೇ ಅಪಾಯದಲ್ಲಿ ಸಿಕ್ಕಾಕೊಂಡಿರ್ತಾ ಇದೀವಿ, ನಮ್ಮನ್ನ ಯಾರು ನೋಡ್ತಾ ಇದ್ದೀರೋ ಖಂಡಿತ ನನ್ಗೆ ಗೊತ್ತಿರ್ತಾ ಇಲ್ಲ. ಬಟ್ ಆದ್ರೆ ಈ ದಟ್ಟವಾದ ಕಾಡಿನಲ್ಲಿ ತುಂಬಾನೇ ಮರ್ಮವಾದ ಘಟನೆಗಳು ನಡೀತಾ ಇದೆ, ಅವರು ನಮ್ಮನ್ನ ಕೊಲ್ಲೋದಿಕ್ಕೆ ಬರ್ತಾ ಇದ್ದಾರೆ ಅನ್ನೋದಾಗಿ ಒಂದು ವಿಡಿಯೋವನ್ನ ರೆಕಾರ್ಡ್ ಮಾಡ್ತಾನೆ. ನಂತರ ಅದನ್ನ ಪ್ಲೇ ಮಾಡಿ ಒಂದು ಜಾಗದಲ್ಲಿ ಸೆಟ್ ಮಾಡಿ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಾನೆ. ಸ್ವಲ್ಪ ಹೊತ್ತು ಆದ ನಂತರ ಈ ವಾಯ್ಸ್ ಅನ್ನ ಕೇಳಿಸ್ಕೊಂಡು ಒಬ್ಬ ಆದಿವಾಸಿ ಈ ಫೋನ್ ನ ಹತ್ರವಾಗಿನೇ ಬಂದು ಎತ್ಕೊಂಡು ನೋಡ್ತಾ ಇದ್ದಾನೆ. ಸರಿಯಾದ ಗ್ಯಾಪ್ ಅನ್ನ ನೋಡುವ ನಮ್ಮ ಆರ್ಜೆ ಅವನ ಹತ್ರ ಇರುವ ಚಾಕುವನ್ನ ತಗೊಂಡು ಆದಿವಾಸಿಯ ಮೇಲೆ ಎರ್ರ ಬೀರಿ ದಾಳಿಯನ್ನ ಮಾಡ್ತಾನೆ. ಆದ್ರೆ ಆದಿವಾಸಿ ತುಂಬಾನೇ ಪವರ್ಫುಲ್ ಅಲ್ವಾ. ನಮ್ಮ ಆರ್ಜೆಗೆನೆ ಎರ್ರ ಬೀರಿಯಾಗಿ ಒಡೆದು ಒಂದು ಮರದ ಬೇರಿಗೆ ನೇಣು ಹಾಕಿ ಎಳಿತಾ ಇದ್ದಾನೆ ನಮ್ಮ ಆರ್ಜೆಯನ್ನ. ನಂತರ ನಮ್ಮ ಜಾಸ್ಮಿನ್ ಮತ್ತೆ ಮಾಯಾ ಇಬ್ರುವೆ ಬೋಟ್ ನಲ್ಲಿ ಮಲ್ಕೋಬಿಟ್ಟಿರ್ತಾ ಇದ್ದಾರೆ. ಸೊ ಅವರನ್ನ ನೋಡುವ ಆದಿವಾಸಿ ಅವರ ಕಥೆನ ಮುಗಿಸೋದಿಕ್ಕೆ ನೀರಿನ ಒಳಗಡೆ ಬರೋದಿಕ್ಕಾಗಿ ನೋಡ್ತಾ ಇದ್ದಾನೆ ಆದಿವಾಸಿ. ಸೊ ಇನ್ನು ನಾವು ಸುಮ್ನೆ ಇದ್ರೆ ಆಗೋದಿಲ್ಲ ಅನ್ನೋದಾಗಿ ನಮ್ಮ ಆರ್ಜೆ ಅವನ ಹತ್ರ ಇರುವ ಚಾಕುವನ್ನ ತಗೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಆ ಮರದ ಬೇರನ್ನ ಕತ್ತರಿಸಿ ಹಾಕ್ತಾನೆ. ನಂತರ ಡೈರೆಕ್ಟ್ ಆಗಿನೇ ಬಂದು ಆದಿವಾಸಿಯ ಜೊತೆ ಫೈಟ್ ಮಾಡೋದಿಕ್ಕಾಗಿ ಶುರು ಮಾಡ್ತಾನೆ. ಅಂಡ್ ಇಬ್ಬರುವೆ ನೀರ್ನ ಒಳಗಡೆ ಬಿದ್ದು ಎರ್ರ ಬಿರಿಯಾದ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ಫೈಟ್ ನಡೀತಾ ಇರ್ಬೇಕಾದ್ರೆ ನಮ್ಮ ಆರ್ಜೆ ಆ ಆದಿವಾಸಿಯ ಕತ್ತಿಯನ್ನೇ ತಗೊಂಡು ತುಂಬಾನೇ ಕಷ್ಟವನ್ನ ಪಟ್ಟು ಆದಿವಾಸಿಯ ರುಂಡ ಮುಂಡವನ್ನ ಬೇರೆ ಬೇರೆ ಮಾಡ್ತಾನೆ. ಆ ರೀತಿಯ ನರಭಕ್ಷಕನ ಕಥೆಯನ್ನ ಮುಗಿಸಿ ಇನ್ನು ಒಂದು ಕ್ಷಣ ಕೂಡ ನಾವು ಇಲ್ಲಿ ಇರ್ಲೇಬಾರ್ದು ಅನ್ನೋದಾಗಿ ಆ ಬೋಟ್ ನಲ್ಲಿ ಹತ್ತಿ ಹೊರಟೋಗೋಣ ಅನ್ನೋದಾಗಿ ನಮ್ಮ ಮಾಯಾ ಮತ್ತೆ ಜಾಸ್ಮಿನ್ ಅವಳ ಹತ್ರಕ್ಕೆ ಬರ್ಬೇಕಾದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಈ ಕಾಡಿನಲ್ಲಿ ವಾಸ ಬಿದ್ದಿರ್ತಾ ಇರುವ ಹಲವಾರು ನರಭಕ್ಷಕ ಆದಿವಾಸಿಗಳು ಅಲ್ಲಿಗೆ ಎಂಟ್ರಿಯನ್ನ ಕೊಡ್ತಾರೆ. ಅಷ್ಟೇ ಇದನ್ನ ನೋಡುವ ನಮ್ಮ ಆರ್ಜೆ ಅರ್ಥವನ್ನ ಮಾಡ್ಕೊಳ್ತಾನೆ, ಖಂಡಿತ ಇವ್ರು ನಮ್ಮನ್ನ ಹೋಗೋದಿಕ್ಕೆ ಬಿಡೋದಿಲ್ಲ, ನಮ್ಮ ಕಥೆಯನ್ನ ಮುಗಿಸ್ತಾರೆ. ಆದ್ರೆ ಹೇಗಾದ್ರೂ ಮಾಡಿ ಜಾಸ್ಮಿನ್ ಮತ್ತೆ ಮಾಯಾ ಅವಳನ್ನ ಕಾಪಾಡ್ಲೇಬೇಕು ಅನ್ನೋದಾಗಿ ನಮ್ಮ ಜಾಸ್ಮಿನ್ ಮತ್ತೆ ಮಾಯಾ ಇಬ್ಬರುವೆ ಕುಳಿತಿರ್ತಾ ಇರುವ ಬೋಟ್ ಅನ್ನ ಜಾಡಿಸಿ ತಳ್ಳಿ ಬಿಡ್ತಾನೆ. ನಂತರ ತನ್ನನ್ನ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಈ ಆದಿವಾಸಿಗಳನ್ನ ತಡೆಯೋದಿಕ್ಕಾಗಿನೇ ಅವರ ಹತ್ರಕ್ಕಾಗಿ ಕತ್ತಿಯನ್ನ ಹಿಡಿದು ಬರ್ತಾನೆ. ನಂತರ ನಮ್ಮ ಆರ್ಜಿಯ ಅಂತ್ಯ ತುಂಬಾನೇ ಘೋರವಾಗಿರುತ್ತೆ. ನೆಕ್ಸ್ಟ್ ನಮ್ಮ ಜಾಸ್ಮಿನ್ ಮತ್ತೆ ಮಾಯಾ ಇರ್ತಾ ಇರುವ ಬೋಟ್ ಅನ್ನ ಜಾಡಿಸಿ ತಳ್ಳಿರ್ತಾ ಇದ್ದ ಅಲ್ವಾ, ಅದು ನೀರಿನ ಜೊತೆಯಾಗಿನೇ ಬಂದು ಆ ದಟ್ಟವಾದ ಕಾಡಿನಿಂದ ಹೊರಗಡೆಗೆನೆ ಬರುತ್ತೆ. ನಂತರ ನಮ್ಮ ಜಾಸ್ಮಿನ್ ಮತ್ತೆ ಮಾಯಾ ಇಬ್ಬರುವೆ ಸೇರ್ಕೊಂಡು ಒಂದು ಬೆಟ್ಟವನ್ನ ಹತ್ತಿ ಕೊನೆಗುವೆ ಆ ಕಾಡಿನಿಂದ ಹೊರಗಡೆಗೆ ಬರ್ತಾರೆ. ಆ ರೀತಿ ಹೊರಗಡೆಗೆ ಬಂದಿದ್ದ ನೆಕ್ಸ್ಟ್ ಸೆಕೆಂಡೇ ಒಂದು ಜೀಪ್ ಅಲ್ಲಿಗೆ ಬಂದು ನಮ್ಮ ಹುಡುಗಿಯರ ಪರಿಸ್ಥಿತಿಯನ್ನ ನೋಡಿ ಇವರು ಖಂಡಿತ ಯಾವ್ದೋ ಪ್ರಾಬ್ಲಮ್ ನಿಂದ ಬಂದಿರ್ತಾ ಇದ್ದಾರೆ ಅನ್ನೋದಾಗಿ ನಮ್ಮ ಹುಡುಗಿಯರನ್ನ ರೆಸ್ಕ್ಯೂವನ್ನ ಮಾಡ್ತಾರೆ. ಅಂಡ್ ಇಲ್ಲಿಗೆ ನಮ್ಮ ಇವತ್ತಿನ ಸ್ಟೋರಿ ಎಂಡ್ ಆಗುತ್ತೆ. ಗೈಸ್, ನಿಜಕ್ಕೂ ಈ ಮೂವಿ ತುಂಬಾನೇ ಭಯಂಕರವಾಗಿ ಇರ್ತಾ ಇರೋದಂತೂ ಸತ್ಯ. ಒಂದ್ ವೇಳೆ ನೀವು ರಿಯಲ್ ಆದ ಮೂವಿಯನ್ನ ನೋಡಿದ್ರಿ ಅಂದ್ರೆ ಖಂಡಿತ ಕಾಡ್ಗೆ ಹೋಗೋದಿಕ್ಕೆ ನಿಜವಾಗ್ಲೂ ಹೆದರಿ ಹೋಗ್ತೀರಾ, ಅಷ್ಟೊಂದು ಮಸ್ತ್ ಆಗಿರುವ ಸೀನ್ ಗಳೆಲ್ಲ ಇರ್ತಾ ಇದೆ. ಸೊ ಆದಷ್ಟು ನಮ್ಮ ಕೈಯಲ್ಲಿ ಆದ ಪ್ರಯತ್ನವನ್ನ ಮಾಡಿ ನಿಮಗಾಗಿ ವಿಡಿಯೋವನ್ನ ಕೊಟ್ಟಿರ್ತಾ ಇದೀವಿ. ಅಂಡ್ ಈ ವಿಡಿಯೋ ಹೇಗಿರ್ತಾ ಇದೆ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇದಕ್ಕಿಂತ ಅದ್ಭುತವಾದ ವಿಡಿಯೋಗಳನ್ನ ನೋಡ್ಬೇಕು ಅಂದ್ರೆ
ನಮ್ಮ ಚಾನಲ್ ಅನ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಮುಂದಿನ ಒಂದು ಅದ್ಭುತವಾದ ಮೂವಿಯ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.